ನೋಡ್ರಿ ಲೋನ್ ಕಟ್ಟಿಲ್ಲ ಅಂತ ಅಂದ್ಬಿಟ್ಟು IDFC ಬ್ಯಾಂಕಿಂದ ನನಗೆ ಈಗ ತಾನೇ ತಂದ್ಕೊಟ್ಬಿಟ್ಟದು ನೋಟಿಸು. ಇದು ಫಸ್ಟ್ ನೋಟಿಸು. ಈ ನೋಟಿಸ್ ತಂದ್ಕೊಡೋಂಥ ಅವಶ್ಯಕತೆ ಅವ್ರಿಗಿಲ್ಲ. ಯಾಕೆ ಅಂತಂದರೆ ಶೋರೂಮ್ನವರು ಕರೆಕ್ಟಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ TVS ಕಂಪ್ನಿ ಪಾಲಿಟೆಕ್ನಿಕ್ ಆಪೋಸಿಟ್ ಇರೋದು. ಇವ್ರು ಏನು ಮಾಡಿದ್ದಾರೆ ಅಂದರೆ ಒಂದೊಂದು ಗಾಡಿಗಳಲ್ಲಿ 20,000 ಅಲ್ಲದೆ ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀನಿ ಇವರೇ ಮಾಡಿಸ್ಕೊಡ್ತಾರೆ. ನಮ್ಮದು ಏನಿದೆ ಇಲ್ಲಿ ನಾವು ಯಾವುದೋ ಬ್ಯಾಂಕ್ ನಾವು ಕೇಳೋದಿರಲ್ಲ. ಇವರೇ ಬ್ಯಾಂಕ್ನವ್ರು ಇವರೇ ಕರೆಸಿಬಿಟ್ಟು ಇವರೇ ಲೋನ್ಗೆ ಅಪ್ರೂವಲ್ ಮಾಡ್ತಾರೆ. ಈಗ ನಮಗೆ ಬಿಲ್ಗಳು ಕೊಡೋಲ್ಲ, ಡೈರೆಕ್ಟ್ ಏನು ಮಾಡಿರ್ತಾರೆ ತಗೊಂಡೋಗ್ಬಿಟ್ಟು ಬ್ಯಾಂಕ್ನವ್ರಿಗೆ ನಮ್ಮ ಬಿಲ್ಗಳನ್ನ ಕೊಟ್ಟಿರ್ತಾರೆ. ಇಲ್ಲಿ 2.70 ಇದ್ದರೆ ಅಲ್ಲಿ ಅವನು ಎಲ್ಲ ನಮ್ಮದೆಲ್ಲ ಕಳೆದು 2.55 2.53 ಈ ಥರ ಲೋನ್ ಮಾಡಿರ್ತಾನೆ. ಅದರಲ್ಲಿ ಇವರು ನಮ್ಮದು ನಾವು ಕಟ್ಟಿರ್ತೀವಲ್ಲ ಡೌನ್ ಪೇಮೆಂಟು, ಆ ಡೌನ್ ಪೇಮೆಂಟ್ ದುಡ್ಡನ್ನ ಇವರು ಹೊಡೆದಾಕಿರ್ತಾರೆ. ಒಬ್ಬರ ಹತ್ರ ಇಲ್ಲ ಅಂತಂದ್ರೆ ಒಬ್ಬರ ಹತ್ರ ಒಂದು ಆಟೋದವ್ರ ಹತ್ರ ಇಲ್ಲಾಂದ್ರೆ 40ರಿಂದ 30 40 50 40,000 ರೂಪಾಯಿನೇ ಇಷ್ಟಿಷ್ಟು ಇವರು ಫ್ರಾಡ್ ಮಾಡ್ತಾವ್ರೆ. ಯಾಕೆ ಈ ಥರ ಕೆಲಸ ಮಾಡ್ತಿದ್ದಾರೆ? MR ಮೋಟಾರ್ಸ್ನವರು ಕಂಪ್ನಿ ಚೆನ್ನಾಗಿದೆ, ಆದರೆ ಇಲ್ಲಿ ಕಂಪ್ನಿಲಿ ವರ್ಕ್ ಮಾಡ್ತಾರಲ್ಲ ಇವ್ರುಗಳು ಚೆನ್ನಾಗಿಲ್ಲ. ಕರೆಕ್ಟಾಗಿ ಬಡವ್ರ ಬಗ್ರ ಮೇಲೆ ಹೊಡಿತಾ ಇದ್ದಾರೆ. MR ಮೋಟಾರ್ಸ್ ಓನರ್ ಬಂದ್ರೆ ಇಲ್ಲಿ ಯಾವುದೇ ಥರ ಕೆಲಸಗಳು ಇದು ಮಾಡಬೇಕಾದ್ರೆ ನಾವೆಲ್ಲ ಇಲ್ಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಇಲ್ಲಿ ನಗರದಲ್ಲಿ ನಿಮ್ಮ ಶೋರೂಮ್ ಮುಚ್ಚಿಸ್ಲಬಹುದಾಗುತ್ತೆ. ಇಲ್ಲ ಅಂತಂದರೆ ಇದಕ್ಕೆ ನಮಗೇನಿದೆ ಅದು ಪರಿಹಾರ ನೀವು ಕಟ್ಟಿಸ್ಕೊಡ್ಬೇಕಾಗುತ್ತೆ. ಯಾಕಂದ್ರೆ ನಾವು ಬ್ಯಾಂಕ್ನವ್ರಿಗೂ ತಲೆ ಕೆಡಿಸ್ಕೊಳ್ಳಲ್ಲ, ನಿಮಗೂ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂತಂದರೆ ನೀವು ಮಾಡ್ತಿರೋದೇ ಫಸ್ಟು ಕಚಡ ಕೆಲಸ. ಈ ಕಚಡ ಕೆಲಸನ ಫಸ್ಟ್ ಬಿಡಿ. ಯಾಕೆ ನಿಮಗೆ MR ಮೋಟಾರ್ಸ್ನವರು ದುಡ್ಡು ಕೊಡಲ್ವಾ, ಸಂಬಳ ಕೊಡಲ್ವಾ? ತಿಂಗಳಿಗೆ ನಿಮ್ಮದೇ ಆದಂಥವು ಸಂಬಳ ಕೊಟ್ಟಿರ್ತಾರಲ್ಲ. ಯಾಕಿಲ್ಲ MR ಮೋಟಾರ್ಸ್ ಓನರು ಈ ಥರ ಕೆಲಸ ಮಾಡಿ ಅಂತ ನಿಮ್ಗೆ ಹೇಳಿದಾರ? ಇಲ್ಲಿ ಮ್ಯಾನೇಜರ್ಗಳಿಗೆ ಆಗ್ಬಿಡ್ಸೋ, ಇಲ್ಲಿ ವರ್ಕರ್ಸ್ಗಳಿಗೆ ಆಗ್ಬಿಡ್ಸೋ, ಈ ಥರ ಕೆಲಸ ಮಾಡ್ಯಪ್ಪ ಬಂದವ್ರ ಹತ್ರ ದುಡ್ಡು ಬಾಚಿ ಅಂತ ಹೇಳಿದಾರ. ಹಂಗೆ ಹೇಳಿದರೆ MR ಮೋಟಾರ್ಸ್ ಓನರ್ ಇದ್ದೀರಲ್ಲ ಅವರೇ ಬರಲಿ ಇಲ್ಲಿಗೆ. ಬಂದಿಗೆ ನಾವು ಕೇಳೋ ಪ್ರಶ್ನೆಗಳಿಗೆ ಅವ್ರು ಕರೆಕ್ಟಾಗಿ ಆನ್ಸರ್ ಕೊಡಲಿ. ಆನ್ಸರ್ ಕೊಡ್ತು ಅಂತಂದಾಗ ನಾವು ಏನಿದೆ ನಮಗೆ ಬೇಕಾದ ಗಾಡಿನ ಓಡಿಸ್ತೀವಿ, ತಗೊಂಡು ಲೋನ್ ಕಟ್ಕೊಂಡು. ಬೇಡ ಅಂತಾರೆ ನಮ್ಮದು ಹಳೆ ಗಾಡಿಗಳೇನಿದೆ ಹಳೆ ಗಾಡಿಗಳು ನಮ್ಗೆ ವಾಪಸ್ ಕೊಟ್ಬಿಡ್ಲಿ, ಅವ್ರು ಹೊಸ ಗಾಡಿಗಳವ್ರು ತಳ್ಕೊಂಡು ಹೋಗ್ತಾ ಇರಲಿ. ಹಂಗೆ ಅಂತ ಹೇಳ್ಬಿಟ್ಟು ಚಾಮರಾಜನಗರ ಜಿಲ್ಲೆ ಒಳಗಡೆ ಇನ್ನೂ TVS ಕಂಪ್ನಿ ಯಾವುದೂ ಓಡಬಾರ್ದು ಅಂತೆಲ್ಲ ಶೋರೂಮ್ ಇರಬಾರ್ದು. ಯಾಕೆ ನೀವು ಭ್ರಷ್ಟಾಚಾರರು. ಯಾಕೆ ನಾವು ಫಸ್ಟು ಯಾವ್ಯಾವುದೋ ರಾಜಕೀಯ ವ್ಯಕ್ತಿಗಳು ಅವರು ಇವರು ಕಳ್ಳರು ಕೊರಬರು ಅಂತ ಹೇಳ್ಕೊಂಡಿದ್ದೆ. ಆದರೆ ನೀವು ದೊಡ್ಡ ಕಳ್ಳರಾಗ್ತಾ ಇದ್ದೀರಲ್ಲ ಇಲ್ಲಿ ಅಂತೇಳಿ ನಾನು ಮಾತು ಮುಗಿಸ್ತಿದ್ದೀನಿ. ಚಾಮರಾಜನಗರ ಜಿಲ್ಲೆ, I am CBI ಶಂಕರ್.